ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಶುಭವೂ ಸಂತೋಷವೂ ಆನಂದವೂ ಉಂಟಾಗಲಿ ಎಂದು ತಂದೆಯಾದ ದೇವರಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕರುಣಾನಿಧಿಯಾದ ದೇವರಿಗೆ ಕೋಪವು ಎಂಬ ಅಂಶವನ್ನು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ದೇವರಿಗೆ ಕೋಪನ ಅಂತ ನೋಡುವಾಗ ಒಂದು ವಚನವನ್ನು ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ದೇವರು ಕರುಣಾನಿಧಿ, ದೇವರು ಕರುಣಾಸಾಗರನು, ದೇವರು ಪ್ರೀತಿ ಸಾಗರನು. ಪ್ರಿಯರಾದ ದೇವರ ಮಕ್ಕಳಿರ, ಕರುಣಾನಿಧಿಯಾಗಿರುವಂಥ ದೇವರಿಗೆ, ಪ್ರೀತಿ ಸಾಗರನಾಗಿರುವಂಥ ದೇವರಿಗೆ ಕೋಪವ, ಆತನಿಗೆ ಕೋಪ ಉಂಟಾಗುತ್ತಾ ಅಂತ ನೋಡುವಾಗ ಕೋಪ ಎನ್ನುವಂಥದ್ದು ಆತನಿಗೆ ಉಂಟಾಗುತ್ತೆ. ಯಾತಕ್ಕಾಗಿ ಕೋಪ ಉಂಟಾಗುತ್ತೆ? ದೇವರಿಗೆ ಕೋಪ ಯಾಕೆ? ಆತನು ದೀರ್ಘಶಾಂತಿಯಾಗಿದ್ದಾನಲ್ಲ, ಆತನು ಪ್ರೀತಿ ಸ್ವರೂಪನಾಗಿದ್ದಾನಲ್ಲ, ಆತನು ಕರುಣಾನಿಧಿಯಾಗಿದ್ದಾನಲ್ಲ, ಆತನು ಕೋಪ ಯಾಕೆ ಮಾಡ್ಕೊಳ್ತಾನೆ? ಕೋಪ ಮಾಡಿಕೊಳ್ಳೋದು ಕೂಡ ಯಾರ ಮೇಲೆ ಕೋಪ ಮಾಡಿಕೊಳ್ತಾನೆ? ತನ್ನ ಮಕ್ಕಳ ಮೇಲೇನಾ? ಯಾತಕ್ಕಾಗಿ ಕೋಪ ಮಾಡಿಕೊಳ್ತಾನೆ? ಈ ಜಗತ್ತನ್ನು ದೇವರು ಕಷ್ಟಪಟ್ಟು ಉಂಟು ಮಾಡಿದ್ದಾರೆ. ಈ ಜಗತ್ತು ನೋಡಿ ಪ್ರಿಯರಾದ ದೇವರ ಮಕ್ಕಳ, ಸೂರ್ಯನನ್ನು ಗಮನಿಸಿರಿ, ಚಂದ್ರನನ್ನು ಗಮನಿಸಿರಿ, ಆಕಾಶವನ್ನು ಗಮನಿಸಿರಿ, ಭೂಲೋಕವನ್ನು ಒಂದು ಸಾರಿ ಗಮನಿಸಿರಿ. ಭೂಲೋಕದಲ್ಲಿ ನದಿಗಳನ್ನು, ಸಮುದ್ರವನ್ನು, ಅನೇಕ ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ಗಮನಿಸಿರಿ. ಎಲ್ಲದರಲ್ಲಿ ನೋಡುವಾಗ ದೇವರ ಪ್ರೀತಿ ಕಾಣುತ್ತೆ, ದೇವರ ತ್ಯಾಗ ಕಾಣುತ್ತೆ, ದೇವರ ಕೃಪೆ ಕಾಣುತ್ತೆ. ಅವರಲ್ಲಿ ನೋಡುವಾಗ ಕರುಣೆ ಕಾಣುತ್ತೆ, ಪ್ರೀತಿ ಕಾಣುತ್ತೆ, ದಯೆ ಕಾಣುತ್ತೆ. ಹಾಗಿರುವಾಗ ದೇವರು ಯಾಕೆ ಕೋಪ ಮಾಡಿಕೊಳ್ತಾರೆ? ಯಾಕೆ ಕೋಪದಲ್ಲಿದ್ದಾರೆ? ಯಾಕೆ ಅವರಿಗೆ ಕೋಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಅಂದರೆ ದೇವರಿಗೆ ಕೋಪ ಉಂಟಾಗಿದೆ. ದೇವರಿಗೆ ಕೋಪ ಯಾತಕ್ಕಾಗಿ ಕೋಪ ಉಂಟಾಗಿದೆಪ್ಪ ಅಂತ ನೋಡುವಾಗ, ದೇವರನ್ನು ನಂಬದೇ ಇದ್ದಂಥ ಕಾಲದಲ್ಲಿ ಹೇಗೆ ನಡೆದುಕೊಂಡಿದ್ದೀವಿ ಅಂತ ಗಮನಿಸುವಾಗ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಅಂದರೆ ದುರಾತ್ಮನಿಗೆ, ಸೈತಾನನಿಗೆ, ಅವನಿಗೆ ಒಳಪಟ್ಟು, ಸೈತಾನನಿಗೆ ಒಳಪಟ್ಟು ಅವನ ಅನುಸಾರವಾಗಿ ನಡ್ಕೊಂಡಿದ್ದೀವಂತೆ. ಅಂದರೆ ದೇವರನ್ನು ಸಂಪೂರ್ಣವಾಗಿ ಮರೆತು, ಮಾಡಬಾರದ ಅಪರಾಧಗಳನ್ನು, ಮಾಡಬಾರದ ಪಾಪಗಳನ್ನು, ಮಾಡಬಾರದ ದುಷ್ಟ ಕಾರ್ಯಕ್ರಮಗಳನ್ನು ಮಾಡಿ ದೇವರಿಗೆ ಕೋಪ ಬರುವಂಥ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಹೌದಾ? ಅಂದರೆ ಕುಟುಂಬದಲ್ಲಿ ಜೀವಿಸುವಾಗ ಒಬ್ಬ ತಂದೆ ಕುಡುಕನಾಗಿ, ವ್ಯಭಿಚಾರಿಯಾಗಿ, ಹೆಂಡತಿಯನ್ನ, ಮಕ್ಕಳನ್ನು ಶೋಧಿಸಿದಾಗ, ಅನೇಕ ಹಿಂಸೆಗಳನ್ನು ಪಡಿಸಿದಾಗ ಕೋಪ ಯಾರಿಗೆ ಗೊತ್ತಾ? ಮೊಟ್ಟ ಮೊದಲು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರಿಗೆ ಕೋಪ ಉಂಟಾಗುತ್ತೆ. ದೇವರನ್ನ ಬಿಟ್ಟು ಮಾಡಬಾರ್ದ ಅನೇಕ ತಪ್ಪುಗಳು ಮಾಡಿದಾಗ, ಅನೇಕ ಈ ಲೋಕದಲ್ಲಿ ಅನೇಕ ಚಟಗಳನ್ನು ಕಲಿತು ತಪ್ಪು ಮಾರ್ಗದಲ್ಲಿ ನಡೆದಾಗ ದೇವರಿಗೆ ಕೋಪ. ವಿಗ್ರಹಾರಾಧನೆಯಲ್ಲಿ, ಇಲ್ಲಾಂದ್ರೆ ಅನೇಕ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ಪಾಪಗಳನ್ನು ಮಾಡುವಾಗ ಮೊಟ್ಟ ಮೊದಲು ದೇವರು ನೋಡ್ತಾರೆ, ಬದಲಾವಣೆ ಮಾಡಿಕೊಡ್ರಿ ಅಂತೇಳಿ ಎಚ್ಚರಿಸ್ತಾರೆ. ಬದಲಾಗದೆ ಹೋದರೆ ಮೊಟ್ಟ ಮೊದಲು ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಗೆ ಕೋಪ ಉಂಟಾಗುತ್ತೆ. ಆತನಿಗೆ ಕೋಪ ಉಂಟಾದಾಗ ಲೋಟನ ಕಾಲದಲ್ಲಿ ನೋಡ್ತೀವಿ ಪ್ರಿಯರೇ, ಅಲ್ಲೇನು ನಡೆದಿದೆ? ಲೋಕದ ಪಾಪಗಳು ಅನೇಕ ನಡೆದಾಗ ದೇವರು ತೆಗೆದುಕೊಂಡಂಥ ನಿರ್ಣಯವೇನು? ಮೊದಲನೇದಾಗಿ ಅಬ್ರಹಾಮನಿಗೆ ತಿಳಿಸ್ತಾನೆ. ಆನಂತರ ಲೋಟನ ಮಕ್ಕಳನ್ನು, ಹೆಂಡತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಕರೆದುಕೊಂಡು ಹೋಗ್ತಾನೆ. ಕೊನೆಯದಾಗಿ ಸೊದಮ ಗೊಮರ ಪಟ್ಟಣವನ್ನು ಬೆಂಕಿಯ ಮೂಲಕ ಸುಟ್ಟು ನಾಶ ಮಾಡ್ತಾನೆ. ಕಾರಣ ಏನು? ಕೋಪ. ಯಾತಕ್ಕಾಗಿ ಕೋಪ?
ಮನುಷ್ಯರು ಮಾಡಿರುವಂಥ ಘೋರವಾದಂಥ ಪಾಪಗಳು. ಎಷ್ಟು ಪಾಪಗಳು ಅಂದರೆ ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಅಂದರೆ ಇಂಥ ಪದ್ಧತಿ ಕ್ರಿಸ್ತ ಪೂರ್ವ ಸುಮಾರು ಒಂದು 2000 ವರ್ಷಗಳ ಹಿಂದೆ ಇಂತಹ ಒಂದು ದುಷ್ಟ ಆಚಾರಗಳು ಪ್ರಾರಂಭವಾಗಿದೆ ಪ್ರಿಯರೇ. ಆದ್ದರಿಂದ ಇಂಥವ್ರು ಇರುಕೂಡದಂತೇಳಿ ದೇವರು ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ನಾಶ ಮಾಡ್ತಾರೆ. ಯಾಕೆ? ಅವರು ಮಾಡಿರುವಂಥ ಅನೇಕ ಅಪರಾಧಗಳು, ಅನೇಕ ಪಾಪಗಳು. ಆ ಪಾಪಗಳೇ ಕಾರಣ ದೇವರಿಗೆ ಕೋಪ ಬರೋದಕ್ಕೆ. ದೇವರಿಗೆ ಕೋಪ ಬಂದಿದೆ ಅಂತ ನೋಡುವಾಗ ಅದಕ್ಕೆ ಕಾರಣ ಮನುಷ್ಯರ ಅಪರಾಧಗಳು. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಕೂಡ ಈ ಮಾತಿರುತ್ತೆ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 6ನೇ ವಚನದಿಂದ, ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವೆನು ಅಂದ್ರೆ ಕೋಪ ಆವೇಶದಿಂದ. ಕೋಪ ಯಾತಕ್ಕಾಗಿ ಬರುತ್ತೆ? ದೇವರಿಗೆ ಕೋಪ ಬಂದಾಗ ಜನರ ಮಧ್ಯದಲ್ಲಿ ಕಳವಳ, ಜನರ ಮಧ್ಯದಲ್ಲಿ ಭಯ. ದೇವರಿಗೆ ಕೋಪ ಬಂದಾಗ ಭಯಂಕರವಾದಂಥ ಸಿಡಿಲು, ಭಯಂಕರವಾದಂಥ ಗುಡುಗು, ಭಯಂಕರವಾದಂಥ ಭೂಕಂಪಗಳು, ಭಯಂಕರವಾದಂಥ ಜಲಪ್ರಳಯಗಳು, ಭಯಂಕರವಾದಂಥ ಸುಂಟರಗಾಳಿ, ಭಯಂಕರವಾದಂಥ ಅಪಾಯಗಳು. ಕಾರಣ ಈ ಲೋಕದಲ್ಲಿ ಮಾನವನಾಗಿರುವಂಥ ನೀನು ಮನುಷ್ಯನಾಗಿ ಬದುಕಬೇಕು, ಭಕ್ತನಾಗಿ ಬದುಕಬೇಕು, ಯಥಾರ್ಥವಂತನಾಗಿ ನೀನು ಬದುಕಬೇಕು. ಈ ಲೋಕದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಅದನ್ನು ಬಿಟ್ಟು ದೋಚಿಕೊಳ್ಳುವಂಥದ್ದು, ಅದನ್ನು ಬಿಟ್ಟು ಅನ್ಯಾಯ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು, ಅನೇಕ ಪಾಪಗಳು, ಅಪರಾಧಗಳು ಮಾಡುವಂಥದ್ದು ನಿನ್ನಲ್ಲಿ ಕಂಡ್ರೆ ದೇವರಿಗೆ ಕೋಪ ಬರುತ್ತೆ. ದೇವರಿಗೆ ಕೋಪ ಬಂದರೆ ಸುಂಟರ ಗಾಳಿ ಬರ್ಬೋದು, ಬಿರುಗಾಳಿ ಬರ್ಬೋದು, ಚಂಡಮಾರುತ ಬರ್ಬೋದು, ಅನೇಕ ಅಪಾಯ ನಡಿಬೋದು, ಏನಾದರೂ ಆಗ್ಬೋದು ದೇವರಿಗೆ ಕೋಪ ಬಂದಾಗ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಗೆ ಕೋಪ ಬಾರದಂತೆ ನಾವು ನೋಡಿಕೊಳ್ಬೇಕು. ಅದು ಹೇಗೆಪ್ಪ ಅಂತ ನೋಡುವಾಗ ನಾವು ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಇದ್ದಾಗ ಅದು ಸಾಧ್ಯವಾಗುತ್ತೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ನೋಡಿ ದೇವರಿಗೆ ಕೋಪ ಬಂದಿದೆ. ದೇವರಿಗೆ ಕೋಪ ಬಂದಾಗ ಅವರ ಮಧ್ಯದಲ್ಲಿ ಮೋಶೆ ಎಂಬ ಒಬ್ಬ ಭಕ್ತನಿದ್ದಾನೆ. ಆ ಭಕ್ತನು ದೇವರ ಬಳಿಯಲ್ಲಿ ಹೋಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ದೇವರ ಕೋಪವನ್ನು ತಣ್ಣಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ತಂದೆ, ಅಪ್ಪ, ಅವರನ್ನು ಕ್ಷಮಿಸಿಬಿಡಿ, ಅವರನ್ನು ಕನಿಕರಿಸು, ಅವರ ಪಾಪಗಳನ್ನು ಕ್ಷಮಿಸು ಅಂತೇಳಿ ಒಬ್ಬ ನಾಯಕನು, ಮೋಶೆ ಎಂಬ ನಾಯಕನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಭಕ್ತನೀತ. ಆಮೇಲೆ ಅಬ್ರಹಾಮ, ಇಸಾಕ, ಯಾಕೋಬನನ್ನು ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ ತಂದೆ. ಅವರು ಒಳ್ಳೆ ಮಕ್ಕಳಲ್ವಾ, ಅವರು ಒಳ್ಳೆ ಭಕ್ತರಲ್ವಾ, ಅವರ ಸಂತಾನವೇ ತಂದೆ ಇಸ್ರಾಯೇಲ್ ಜನಾಂಗದವರು. ಆದ್ದರಿಂದ ಕನಿಕರಿಸಿ ತಂದೆ, ಕಾಪಾಡಿ ತಂದೆ ಅಂತೇಳಿ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ಒಂದು ಕಾಲದಲ್ಲಿ ಅವರು ರಕ್ಷಣೆ ಹೊಂದುತ್ತಾರೆ ಪ್ರಿಯರೇ. ಆದ್ದರಿಂದ ಜಾಗ್ರತೆ. ದೇವರಿಗೆ ಕೋಪ ಬರುತ್ತಾ? ಆ ಕೋಪ ಬರೋದಕ್ಕೆ ಕಾರಣ ಮನುಷ್ಯರ ಅಪರಾಧಗಳು, ಮನುಷ್ಯರ ಪಾಪಗಳು. ಕರುಣಾನಿಧಿಗೆ ಕೋಪ ಬರುತ್ತಾ? ಕರುಣಾನಿಧಿಯಾದಂಥ ದೇವರಿಗೆ ಕೋಪ ಬರುತ್ತಾ? ದೇವರಿಗೆ ಸಿಟ್ಟು ಬರುತ್ತಾ? ಬರುತ್ತೆ. ಕಾರಣ ಮನುಷ್ಯರ ಅಪರಾಧಗಳು. ಆದ್ದರಿಂದ ನಾವು ಭಕ್ತಿಯಿಂದ ನಡಿಬೇಕು, ಯಥಾರ್ಥದಿಂದ ಜೀವಿಸಬೇಕು, ದೇವರ ಧ್ಯಾನದಲ್ಲಿರಬೇಕು, ಅವರ ಸಹವಾಸದಲ್ಲಿರಬೇಕು, ಅನ್ಯೋನ್ಯತೆ ಸಹವಾಸದಲ್ಲಿ ಜೀವಿಸಬೇಕು. ದೇವರ ಧ್ಯಾನದಲ್ಲಿ ಇದ್ದು ಭಯ ಭಕ್ತಿಯಿಂದ ಜೀವಿಸಬೇಕು ಪ್ರಿಯರೇ. ಹಾಗೆ ಜೀವಿಸಿದಾಗ ದೇವರು ಸಂತೋಷದಿಂದ ಇರ್ತಾರೆ. ಸಂತೋಷದಿಂದ ಇದ್ದಾಗ ನಮಗೆ ಆತ್ಮಿಕ ಆಶೀರ್ವಾದ ಬಹಳ ಉಂಟಾಗುತ್ತೆ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವವನ್ನು ನಾವು ಪಡ್ಕೊಳ್ತೀವಿ. ಆದ್ದರಿಂದ ದೇವರ ಧ್ಯಾನದಲ್ಲಿರಿ, ಭಕ್ತಿಯಲ್ಲಿರಿ, ಪ್ರಾರ್ಥನೆಯಲ್ಲಿರಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ತಲೆ ಬಾಗಿಸ್ರಿ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನೇ, ಮಹಾಶಕ್ತನಾದಂಥ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಹೌದು ತಂದೆ, ನಿಮಗೆ ಕೋಪ ಬಂದರೆ ಅದಕ್ಕೆ ಕಾರಣ ಮನುಷ್ಯರ ಅಪರಾಧಗಳು, ಪಾಪಗಳೇ ಕಾರಣ. ಹೌದು ತಂದೆ, ಒಂದು ಕಾಲದಲ್ಲಿ ಎಷ್ಟೋ ನೊಂದುಕೊಂಡಿದ್ದೀರಾ, ಬಾಧೆ ಪಟ್ಟಿದ್ದೀರಾ. ಕೊನೆಯದಾಗಿ ನಿಮ್ಮ ಪ್ರಿಯ ಕುಮಾರನ ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರಾ ತಂದೆ. ನಿಮ್ಮ ಪ್ರಿಯ ಕುಮಾರನ ಮೂಲಕ ಪ್ರತಿಯೊಬ್ಬರೂ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ತಂದೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನೂ ಆಶೀರ್ವದಿಸಿ, ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ, ಭಯ ಭಕ್ತಿಯಿಂದ ಜೀವಿಸುವಂತೆ ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.